ಶ್ರೀಮತಿ ಎಂ.ಆರ್. ಭಗವತಿ ಅವರಿಂದ ಈ ಬಗ್ಗೆ ಭಾಷಣ. ಒಂದು ಉತ್ತಮ ಚಿತ್ರ 1000 ಪದಗಳಿಗೆ ಸಮ ಎಂಬ ಹೇಳಿಕೆ ಇದೆ. ಛಾಯಾಚಿತ್ರಕ್ಕೆ ವಿವರಣೆ ಬೇಕಿಲ್ಲ. ಅದು ಒಂದು ನೋಟದಲ್ಲಿ ಎಲ್ಲವನ್ನೂ ಹೇಳುತ್ತದೆ. ಛಾಯಾಚಿತ್ರಗಳಿಲ್ಲದ ಪತ್ರಿಕೆಗಳನ್ನು ಇಂದಿನ ಸಂದರ್ಭದಲ್ಲಿ ಊಹಿಸಲು ಸಾಧ್ಯವಿಲ್ಲ. ಅವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಷ್ಟು ಹಾಸುಹೊಕ್ಕಾಗಿ ಬಿಟ್ಟಿದೆ. ಮೂಲತಃ ಛಾಯಾಗ್ರಹಣವೆನ್ನುವುದು, ಅದರಲ್ಲೂ ವನ್ಯಜೀವಿ ಛಾಯಾಗ್ರಹಣ, ದುಬಾರಿಯಾದ ಹವ್ಯಾಸ ಎನ್ನುವುದು ಸಾಮಾನ್ಯ ಅಭಿಪ್ರಾಯ. ಇಂದಿನ ಸಂದರ್ಭದಲ್ಲಿ ಛಾಯಾಗ್ರಹಣದ ಅನುಕೂಲಗಳು ಪುರುಷರಷ್ಟೇ ಮಹಿಳೆಯರಿಗೂ ಸುಲಭವಾಗಿ ಲಭ್ಯವಾಗಿರುತ್ತದೆ. ಆದರೆ ಅವರಿಗೆ ಎದುರಾಗುವ ಸವಾಲುಗಳು ವಿಶಿಷ್ಟ, ಅದ್ಭುತ, ಉಲ್ಲಾಸದಾಯಕ, ನಿರಾಸದಾಯಕ ಏನೆಲ್ಲವೂ ಆಗಿರಬಹುದು. ಅದನ್ನು ವೈಯಕ್ತಿಕವಾಗಿ ಅವರು ಯಾವ ರೀತಿಯಲ್ಲಿ ನಿಭಾಯಿಸುತ್ತಾರೆ ಎನ್ನುವುದೇ ವಿಶಿಷ್ಟ ಸವಾಲು. ಮತ್ತು ಯಾವ ರೀತಿಯಲ್ಲಿ ನಿಭಾಯಿಸುವ ಸಾಧ್ಯತೆಗಳಿವೆ ಎನ್ನುವುದರ ಮೇಲೆ ಯಶಸ್ಸು ಸಾಧ್ಯ. ಭಾರತದ ಸನ್ನಿವೇಶದಲ್ಲಿ ವನ್ಯಜೀವಿ ಛಾಯಾಗ್ರಹಣವೆನ್ನುವುದು ಪುರುಷರೇ ಆಳುತ್ತಾ ಬಂದಿರುವ ಕ್ಷೇತ್ರವಾಗಿದೆ. ಇತ್ತೀಚೆಗೆ ಈ ಕ್ಷೇತ್ರದಲ್ಲಿ ಮಹಿಳೆಯರ ಆಗಮನ ಗಮನಾರ್ಹವಾಗಿ ಹೆಚ್ಚುತ್ತಿದೆ ಎಂದೇ ಹೇಳಬಹುದು. ಹೆಣ್ಣು ಮಕ್ಕಳು ನಿಧಾನವಾಗಿ ವನ್ಯಜೀವಿ ಛಾಯಾಗ್ರಹಣದ ಕಡೆ ಆಕರ್ಷಿತರಾಗುತ್ತಿದ್ದಾರೆ. ಯುವ ಹವ್ಯಾಸಿ ಛಾಯಾಗ್ರಾಹಕರು ಹೆಚ್ಚುತ್ತಿದ್ದಾರೆ. ಆದಾಗ್ಯೂ ಈ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಸಂಕೋಚ ಪಡುವ ಪರಿಸ್ಥಿತಿ ಇನ್ನೂ ಇದೆ. ಅವರನ್ನು ಇದ್ಯಾವುದೋ ವಿಶೇಷ ಪ್ರಾಣಿ ಎನ್ನುವ ರೀತಿಯಲ್ಲಿ ಆಶ್ಚರ್ಯದಿಂದ ನೋಡುವ ಜನರು ಇನ್ನೂ ಇದ್ದಾರೆ. ಯುವಕರಾದರೆ ಕೆಮರಾ ಹಿಡಿದು ನಿರಾತಂಕವಾಗಿ ಬೀದಿಗಿಳಿಯಬಹುದು. ಅವರಿಗೆ ಮುಜುಗರದ ಸನ್ನಿವೇಶಗಳು ಕಡಿಮೆ. ಹೆಣ್ಣು ಹೊರುವ ಹೊರೆ ಹೆಚ್ಚೇ ಆಗಿರುವುದರಿಂದ ಹೆಚ್ಚಿನ ಸವಾಲುಗಳು ಮಹಿಳೆಯರಿಗೆ ಎದುರಾಗಬಹುದು. ಕುಟುಂಬದವರ ಪ್ರೋತ್ಸಾಹ, ಸ್ವಂತ ಆದಾಯ ಇದ್ದವರು, ಸ್ವಲ್ಪ ಅನುಕೂಲವಿದ್ದವರು ಇದ್ದಾರೆ. ಆದರೆ ಈ ಸೌಲಭ್ಯ ಎಲ್ಲ ಹೆಣ್ಣು ಮಕ್ಕಳಿಗೂ ಲಭ್ಯವಿಲ್ಲ. ಹಣ, ಅನುಕೂಲ, ಪ್ರೋತ್ಸಾಹ ಜೊತೆಗೆ ಅದೃಷ್ಟ ಇರುವ ಮಹಿಳೆಯರು ಕಡಿಮೆ ಎಂದೇ ಹೇಳಬೇಕು. ಎಲ್ಲವೂ ಇದ್ದು ಈ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿದವರೂ ವಿರಳ. ಸಾಮಾನ್ಯವಾದ ಒಂದು ಉದಾಹರಣೆ ಹೇಳಬೇಕೆಂದರೆ, ಯಾವುದೋ ಬಹಳ ಮುಖ್ಯವಾದ ಫೋಟೋಶೂಟ್ಗೆ ಹೊರಟಿರುತ್ತೀರಿ. ಸಮಯಕ್ಕೆ ಸರಿಯಾಗಿ ನೆಂಟರ, ಆತ್ಮೀಯರ ಆಗಮನದ ಸುದ್ದಿ ಬಂದರೆ ಹೆಣ್ಣಿಗೆ ಮನೆಯಲ್ಲೇ ಇರಬೇಕಾದ ಸಂದರ್ಭಗಳೇ ಹೆಚ್ಚು. ಗಂಡು ತುಂಬಾ ಕೆಲಸವಿದೆ ಎಂದು ಹೇಳಿ ತಪ್ಪಿಸಿಕೊಂಡು ಬಂದು ಬಿಡಬಹುದು. ನೆಂಟರ, ಸ್ನೇಹಿತರ ಆತಿಥ್ಯ ಮುಗಿಯುವುದರೊಳಗೆ ಆತನು ಕೆಲಸ ಮುಗಿಸಿಕೊಂಡು ಬರುವ ಸಾಧ್ಯತೆ ಇದ್ದೇ ಇರುತ್ತದೆ. ಪುಟ್ಟ ಮಕ್ಕಳಿದ್ದರೆ ಮಕ್ಕಳು ಬೆಳೆದು ದೊಡ್ಡವರಾಗುವವರೆಗೂ ಛಾಯಾಗ್ರಹಣ ಬಹಳ ಕಷ್ಟ. ನನ್ನ ಛಾಯಾಗ್ರಹಣದ ಸ್ನೇಹಿತೆಯೊಬ್ಬಳು ಪಕ್ಷಿ ಛಾಯಾಗ್ರಹಣಕ್ಕೆಂದು ಹೋದಾಗ ಅವಳ ಕುಟುಂಬದವರೆಲ್ಲರೂ ಆಕೆಯ ಜೊತೆ ಇರುತ್ತಾರೆ. ಆದರೆ ಮಗುವಿಗೆ ಸ್ವಲ್ಪ ಸಮಯದ ನಂತರ ಅಮ್ಮ ಬೇಕೇ ಬೇಕು. ಹಾಗಾಗಿ ಅವಳು ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಹಿಂತಿರುಗಬೇಕಾಗುತ್ತದೆ. ಮತ್ತೊಮ್ಮೆ ಛಾಯಾಗ್ರಹಣಕ್ಕೆ ಹೊರಡಬೇಕಾದರೆ ಕುಟುಂಬದವರ ಕೃಪೆಗಾಗಿ ಕಾಯಬೇಕು. ಛಾಯಾಗ್ರಹಣವೆನ್ನುವುದು ಬರವಣಿಗೆಯಂತೆ ಒಂದು ಕಡೆ ಕೂತು ಮಾಡುವ ಕೆಲಸವಲ್ಲ. ಅದರಲ್ಲೂ ವನ್ಯಜೀವಿ ಛಾಯಾಗ್ರಹಣದಲ್ಲಿ ತೊಡಗಿಕೊಂಡವರಿಗೆ ಈ ಕ್ಷೇತ್ರದಲ್ಲಿ ಸವಾಲು ಹೆಚ್ಚಿನದು. ಏಕೆಂದರೆ ವನ್ಯಜೀವಿ ಛಾಯಾಗ್ರಹಣವೆನ್ನುವುದು ಇತರ ಛಾಯಾಗ್ರಹಣಕ್ಕಿಂತ ಭಿನ್ನವಾದುದು. ಇದು ಪುರುಷ, ಮಹಿಳೆ ಇಬ್ಬರಿಗೂ ಸವಾಲಿನ ಕೆಲಸವೇ. ಆದರೆ ಇದರಲ್ಲಿ ಮಹಿಳೆ ಎದುರಿಸುವ ಸವಾಲು ಹಲವಾರು ವೇಳೆ ಭಿನ್ನವಾಗಿರುತ್ತದೆ. ವನ್ಯಜೀವಿ ಛಾಯಾಗ್ರಹಣದಲ್ಲಿ ಪಕ್ಷಿ ಛಾಯಾಗ್ರಹಣ ಬಹಳ ಸಮಯವನ್ನು ಬೇಡುವ ಕೆಲಸ ಮತ್ತು ತುಂಬ ದುಬಾರಿ ಹವ್ಯಾಸ ಕೂಡ. ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅಧ್ಯಯನ ಮಾಡಬೇಕೆನ್ನುವ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಸವಾಲು. ಉದಾಹರಣೆಗೆ, ಪಕ್ಷಿ ಛಾಯಾಗ್ರಹಣಕ್ಕೆ ಬಯಲಿಗೆ ಬಂದಾಗ ಅಲ್ಲಿ ಎದುರಾಗುವ ಅಡೆತಡೆಗಳು ಹಲವಾರು. ಇತರ ಛಾಯಾಗ್ರಾಹಕರಂತೆ ಸುಲಭವಾಗಿ ಛಾಯಾಗ್ರಹಣದ ಸ್ಥಳವನ್ನು ತಲುಪಲು ಎಲ್ಲ ಹೆಣ್ಣು ಮಕ್ಕಳಿಗೂ ಸಾಧ್ಯವಾಗುವುದಿಲ್ಲ. ಸಾಮಾನ್ಯವಾಗಿ ಪಕ್ಷಿಗಳು ಬೆಳಗಿನ ಜಾವ 6:30 ಹೊತ್ತಿಗೆ ಹೆಚ್ಚಿನ ಚಟುವಟಿಕೆ ಕಂಡುಬರುತ್ತದೆ. ಅಂಥ ಸಂದರ್ಭಗಳಲ್ಲಿ ಮಹಿಳೆಯರು ಗೃಹ ಕೃತ್ಯಗಳನ್ನು ನಿರ್ವಹಿಸಿ ಛಾಯಾಗ್ರಹಣದ ಸ್ಥಳಕ್ಕೆ ದೌಡಾಯಿಸಬೇಕಾಗುತ್ತದೆ. ಗಂಟೆಗಟ್ಟಲೆ ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಉದಾಹರಣೆಗೆ, ಒಂದು ಹಕ್ಕಿ ಬಂದು ಕುಳಿತಿತೆನ್ನಿ, ಬಹಳ ಅಪರೂಪವಾದ್ದು. ಅದು ಕೆಮರಾದಲ್ಲಿ ದಾಖಲಾಗಲು ಯಾವುದೋ ಮರ ಹತ್ತಿ ಕುಳಿತುಕೊಳ್ಳಬೇಕಾಗಬಹುದು. ತಗ್ಗುದಿಣ್ಣೆಯ ದಾರಿ ಪ್ರಯಾಸಕರವಾಗಿರಬಹುದು. ಯಾವುದೋ ದೊಡ್ಡ ಕೊಂಬೆ ದಾಟಬೇಕಾಗುವುದು. ಆ ಕ್ಷಣ ಅದು ಕೈ ತಪ್ಪಿದರೆ ನಿರಾಸೆ. ಅಪರೂಪದೊಂದು ಪಕ್ಷಿಯ ಛಾಯಾಗ್ರಹಣ ಮಾಡಬೇಕಾದ ಸಂದರ್ಭಗಳು ಮತ್ತೆ ಎದುರಾಗದೇ ಹೋಗಬಹುದು. ನೀವು ಎಂದಾದರೂ ವನ್ಯಜೀವಿ ಛಾಯಾಗ್ರಹಣದ ಝಲಕ್ ನೋಡಿರುವರಾದರೆ ನಿಮಗೆ ಅರಿವಾಗುತ್ತದೆ ಆ ಗುಂಪಿನಲ್ಲಿ ಎಷ್ಟು ಜನ ಮಹಿಳೆಯರಿರುತ್ತಾರೆ ಎಂದು. ವನ್ಯಜೀವಿ ಛಾಯಾಗ್ರಹಣವನ್ನು ಮಾಡಬೇಕಾದ ಸ್ಥಳಗಳು ಸಹಜವಾಗಿಯೇ ನಿರ್ಜನವಾದ ಪ್ರದೇಶವಾಗಿರುತ್ತದೆ. ಅಂಥ ಸ್ಥಳಗಳಿಗೆ ರಕ್ಷಣೆಯ ದೃಷ್ಟಿಯಿಂದ ಹೆಣ್ಣುಮಕ್ಕಳಿಗೆ ಒಬ್ಬರೇ ಹೋಗುವುದು ಕಷ್ಟದ ಕೆಲಸ. ಅಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗಬಹುದು. ಸಮಸ್ಯೆಗಳು ಕಾಡು ಪ್ರಾಣಿಗಳಿಂದ ಬರುವುದಿಲ್ಲ, ಮನುಷ್ಯ ಮಾತ್ರರಿಂದಲೇ ಎನ್ನುವುದು ಛಾಯಾಗ್ರಹಣಕ್ಕೆ ತೊಡಗಿಕೊಂಡ ಅನೇಕ ಮಹಿಳೆಯರ ಅಭಿಮತ. ಗುಂಪಿನಲ್ಲಿ ಹೋಗಬೇಕಾದ ಸ್ಥಳವಾದಲ್ಲಿ
ಗಂಡಸರಾದರೆ ಒಬ್ಬರೋ ಇಬ್ಬರೋ ಹೋಗಬಹುದು. ಆದರೆ ಹೆಣ್ಣು ಮಕ್ಕಳಿಗೆ ಕಷ್ಟ. ವಯಸ್ಕರಾದರೆ ಇನ್ನೊಂದು ರೀತಿಯ ಸವಾಲು. ಛಾಯಾಗ್ರಹಣದ ಜೊತೆಗೆ ಪಕ್ಷಿಯ ಅಧ್ಯಯನದಲ್ಲೂ ಆಸಕ್ತಿಯುಳ್ಳವರಿಗೆ ಇನ್ನಷ್ಟು ಹೆಚ್ಚಿನ ಸಮಯ ಅದಕ್ಕಾಗಿ ಮೀಸಲಾಗಿರಿಸಬೇಕಾಗುತ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಕೆಲಸ ಮಾಡಿಕೊಂಡು ಯಶಸ್ವಿಯಾಗಿ ಬರುತ್ತೀರಿ. ದೈಹಿಕ ಆಯಾಸ, ಮನೆಯ ಕೆಲಸದ ಒತ್ತಡ, ಫೋಟೋಗಳನ್ನು ಎಡಿಟ್ ಮಾಡುವ ಕೆಲಸ, ಸಂಭ್ರಮ, ಕರ್ತವ್ಯದ ಕರೆಗೆ ಕೆಲಸ ಅರ್ಧದಲ್ಲೇ ಮುಗಿಯಬಹುದು. ನೀವು ಅತಿಯಾಗಿ ಬಯಸಿದ ಪ್ರಾಣಿ ಅಥವಾ ಪಕ್ಷಿ ನಿಮಗೆ ಸಿಗದೇ ಹೋದ ನಿರಾಸೆ, ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ದಿನನಿತ್ಯ ಆಕೆಗೆ ಎದುರಾಗುತ್ತಿರುತ್ತದೆ. ಕೆಮರಾ ಹೆಗಲೇರಿಸಿಕೊಂಡು ತಕ್ಷಣ ಹೊರಡುವ ಹಾಗಿಲ್ಲ. ಊಟ, ತಿಂಡಿ, ಮನೆಯ ಉಳಿದ ಕೆಲಸ ಮುಗಿಸುವಷ್ಟರಲ್ಲಿ ಅರ್ಧ ಹೈರಾಣಾಗಿರುತ್ತೀರಿ. ಇನ್ನು ಕೆಮರಾ ಹಿಡಿಯುವ ಕೈಯಲ್ಲಿ ಶಕ್ತಿಯೇ ಇರುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಅನೇಕ ಹೆಣ್ಮಕ್ಕಳಿಗೆ. ಜೊತೆಗೆ ತಿಂಗಳ ಕಿರಿಕಿರಿ ಒಂದೇ ಎರಡೇ. ಇಂಥ ಸವಾಲುಗಳು ಮಹಿಳೆಯರು ಯಾವ ವರ್ಗಕ್ಕೆ ಸೇರಿದವರು ಎನ್ನುವುದರ ಮೇಲೂ ನಿಂತಿರುತ್ತದೆ. ಮಧ್ಯಮ ವರ್ಗದ ಮಹಿಳೆಯರಿಗೆ ಸವಾಲುಗಳು ಹೆಚ್ಚು. ಅವರಲ್ಲಿ ಛಾಯಾಗ್ರಹಣದಲ್ಲಿ ತೊಡಗಿಕೊಂಡರೂ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳುವವರು, ಅದರಲ್ಲಿ ಪಳಗಿದವರು ಅತ್ಯಲ್ಪ. ಮೇಲುವರ್ಗದ ಮಹಿಳೆಗೆ ಇರುವ ಅನುಕೂಲ ಮಧ್ಯಮ ವರ್ಗದ ಮಹಿಳೆಗೆ ಇರುವುದಿಲ್ಲ. ಬಹಳಷ್ಟು ಸಾಧನೆ ಮಾಡಬೇಕು ಎನ್ನುವ ಕನಸುಳ್ಳ ಎಷ್ಟೋ ಹೆಣ್ಣುಮಕ್ಕಳಿಗೆ ಕೆಮರಾ ಹಿಡಿಯುವ ಅನುಕೂಲವೂ ಇರುವುದಿಲ್ಲ. ಇನ್ನು ಸಾಧನೆಯು ದೂರದ ಮಾತು. ಕರ್ನಾಟಕದ ಸಂದರ್ಭದಲ್ಲಿ ಮಹಿಳಾ ವನ್ಯಜೀವಿ ಛಾಯಾಗ್ರಾಹಕರ ಸಂಖ್ಯೆ ಕಡಿಮೆ ಎಂದೇ ಹೇಳಬೇಕು. ಪೂರ್ಣ ಪ್ರಮಾಣದಲ್ಲಿ ವೃತ್ತಿಯಾಗಿ ತೆಗೆದುಕೊಂಡವರು ಇನ್ನೂ ಕಡಿಮೆ. ನೆರೆಯ ಕೇರಳದ ಹೆಣ್ಣುಮಕ್ಕಳು ಸ್ವಲ್ಪ ಹೆಚ್ಚೇ ಇದ್ದಾರೆ. ಉತ್ತರ ಭಾರತದ ಮಹಿಳೆಯರು ಈ ಕ್ಷೇತ್ರದಲ್ಲಿ ತೊಡಗಿಕೊಂಡವರು ಹೆಚ್ಚಿದ್ದಾರೆ. ಆದರೆ ವನ್ಯಜೀವಿ ಛಾಯಾಗ್ರಹಣದಲ್ಲಿ ತೊಡಗಿಕೊಂಡವರು ಪುರುಷ ಛಾಯಾಗ್ರಾಹಕರಂತೆ ಹವ್ಯಾಸಿಗಳೇ ಹೆಚ್ಚು ಕಂಡುಬರುತ್ತಾರೆ. ನೀವು ಹವ್ಯಾಸಿ ಛಾಯಾಗ್ರಾಹಕರೇ, ವೃತ್ತಿನಿರತ ಛಾಯಾಗ್ರಾಹಕರೇ, ಅರೆವೃತ್ತಿ ನಿರತರೇ ಅನ್ನೋದರ ಮೇಲೆ ನಿಮ್ಮ ಸಮಸ್ಯೆಗಳು, ಸವಾಲುಗಳು ನಿರ್ಧಾರವಾಗುತ್ತವೆ. ಹೀಗೆ ಸಮಸ್ಯೆಗಳ ಬಾಲ ಹಿಡಿತಲೇ ಹೋದರೆ ಸಮಸ್ಯೆಗಳ ಸರಮಾಲೆಯೇ ಎದುರಾಗುತ್ತವೆ. ಅದನ್ನು ಅಲ್ಲಿಯೇ ಬಿಟ್ಟು ಛಾಯಾಗ್ರಹಣದ ಶಕ್ತಿ ಮಹಿಳೆಗೆ ಯಾವ ರೀತಿಯಾದ ಶಕ್ತಿಯನ್ನು ಕೊಡುತ್ತಿದೆ ಎನ್ನುವುದನ್ನು ಯೋಚಿಸೋಣ. ನಿಸರ್ಗಕ್ಕೆ ಹತ್ತಿರವಾಗಬೇಕೆಂಬ ಬಯಕೆಯ ಹೆಣ್ಣುಮಕ್ಕಳಿಗೆ ವನ್ಯಜೀವಿ ಛಾಯಾಗ್ರಹಣ ಅತ್ಯಂತ ಚೇತೋಹಾರಿ. ಕೆಮರಾ ಕಣ್ಣಿನ ಮೂಲಕ ನಾವು ನೋಡದ, ಗಮನಿಸದ ನಿಸರ್ಗ ವಿಸ್ಮಯವನ್ನು ಸೆರೆ ಹಿಡಿಯುತ್ತಾ, ಕಲಿಯುತ್ತಾ ಜೀವನದ ಹಲವಾರು ಮಗ್ಗುಲಗಳನ್ನು ಆನಂದಿಸುವ ವರವನ್ನು ಜೀವನ ನಮಗೆಲ್ಲರಿಗೂ ಕೊಟ್ಟಿದೆ. ಸಾಂಸಾರಿಕ ಜವಾಬ್ದಾರಿಯ ಮುಖ್ಯ ಪಾಲಿನ ಜೊತೆಗೆ ಇತರೆ ಸವಾಲುಗಳನ್ನು ಎದುರಿಸುವ ಛಲ ನಮ್ಮ ಮಹಿಳಾ ಛಾಯಾಗ್ರಾಹಕರಲ್ಲಿ ಖಂಡಿತ ಇದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳಿಂದ ಮಹಿಳಾ ಛಾಯಾಗ್ರಾಹಕರಿಗೆ ಅವಕಾಶಗಳು ಹೆಚ್ಚಿವೆ. ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಂಥ ವನ್ಯಜೀವಿ ಛಾಯಾಗ್ರಹಣದ ಗುಂಪುಗಳಲ್ಲಿ ಅನೇಕ ಹೆಣ್ಣು ಮಕ್ಕಳು ಭಾಗವಹಿಸುತ್ತಿದ್ದಾರೆ. ಅಲ್ಲಿನ ಗುಂಪಿನ ಮುಖ್ಯಸ್ಥರಾಗಿದ್ದಾರೆ. ಅನೇಕರು ತಮ್ಮ ವನ್ಯಜೀವಿ ಛಾಯಾಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡುವ ಅವಕಾಶಗಳನ್ನು ಪಡೆದಿದ್ದಾರೆ. ರಾಯಲ್ ಫೋಟೋಗ್ರಾಫಿಕ್ ಸೊಸೈಟಿಯ ಮಾನ್ಯತೆಗೆ ಒಳಗಾಗಿದ್ದಾರೆ. ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಿಂದಲೇ ನನಗೆ ಹೆಚ್ಚಿನ ಮಾನ್ಯತೆ ಸಿಕ್ಕಿದೆ ಎನ್ನುತ್ತಾರೆ ಕೇರಳದ ಯಶಸ್ವಿ ವನ್ಯಜೀವಿ ಛಾಯಾಗ್ರಾಹಕಿ ಅಪರ್ಣಾ ಪುರುಷೋತ್ತಮ್. ಸ್ವಾರಸ್ಯವೆಂದರೆ ಕೆಲವು ಹೆಣ್ಣು ಮಕ್ಕಳಿಗೆ ಗಂಡಂದಿರ ಪ್ರೋತ್ಸಾಹ ಸಹಜವಾಗಿ ಒಲಿದು ಬಂದಿರುತ್ತದೆ. ಇದರಲ್ಲಿ ಅಪರ್ಣಾ ಪುರುಷೋತ್ತಮ್, ನೀಲಾಂಬರಿ ಮೋಹನ್, ಶ್ರೀದೇವಿ ಜೆಸಿಆರ್, ಕರ್ನಾಟಕದಲ್ಲಿ ವಾಸವಾಗಿರುವ ರೋಹಿಣಿ ನಾರಾಯಣನ್ ಕೆಲವರು. ತಮ್ಮ ಮದುವೆಯ ವಾರ್ಷಿಕೋತ್ಸವದ ದಿನ ಪತಿ ಉಡುಗೊರೆಯಾಗಿ ಕೊಟ್ಟ ಕೆಮರಾದಿಂದ ತಮ್ಮ ಆಸಕ್ತಿಯನ್ನು ಪೋಷಿಸಲು ಸಹಾಯಕವಾಯಿತು ಎನ್ನುತ್ತಾರೆ ಕೇರಳದ ಅಪರ್ಣಾ ಪುರುಷೋತ್ತಮ್ ಮತ್ತು ನೀಲಾಂಬರಿ ಮೋಹನ್. ಎಲ್ಲೇ ಛಾಯಾಗ್ರಹಣಕ್ಕೆ ಹೋಗಲಿ ಜೊತೆಗೆ ಆಸರಿಯಾಗಿ ನನ್ನ ಗಂಡ ಇರುತ್ತಾರೆ. ಹಾಗಾಗಿ ನನಗೆ ಅಂಥ ಸಮಸ್ಯೆಗಳಾಗಲಿ ಸವಾಲುಗಳಾಗಲಿ ಎದುರಾಗಿಲ್ಲ ಎನ್ನುತ್ತಾರೆ ಅಪರ್ಣಾ. ಈ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆಯಲ್ಲಿ ತೊಡಗಿರುವ ಇನ್ನಷ್ಟು ಹೆಣ್ಮಕ್ಕಳಿದ್ದಾರೆ. ಇವರಲ್ಲಿ ನಿಶಾ ಪುರುಷೋತ್ತಮ್ ಪ್ರಮುಖ ಹೆಸರು. ವನ್ಯಜೀವಿ ಛಾಯಾಗ್ರಹಣವನ್ನು ಅಪಾರವಾಗಿ ಪ್ರೀತಿಸುವ ಈಕೆ ಪೂರ್ಣ ಪ್ರಮಾಣದಲ್ಲಿ ವನ್ಯಜೀವಿ ಛಾಯಾಗ್ರಹಣದ ಕಡೆ ಒಲಿದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾಗಿದ್ದಾರೆ. ವನ್ಯಜೀವಿ ಛಾಯಾಗ್ರಹಣವನ್ನು ವೃತ್ತಿಯಾಗಿ ತೆಗೆದುಕೊಂಡವರಲ್ಲಿ ಮೊಟ್ಟಮೊದಲು ಕೇಳಿಬರುವ ಹೆಸರು ರತಿಕಾ ರಾಮಸ್ವಾಮಿ. ಈಕೆ ಭಾರತದ ಯಶಸ್ವಿ ಮಹಿಳಾ ವೃತ್ತಿನಿರತ ವನ್ಯಜೀವಿ ಛಾಯಾಗ್ರಾಹಕಿ. ನಮ್ಮ ಕೃಪಾಕರ ಸೇನಾನಿಯವರಂತೆ ಕಾಡಿನಲ್ಲಿಯೇ ವಾಸವಾಗಿ ಪ್ರಾಣಿ ಪಕ್ಷಿಗಳ ಅಧ್ಯಯನ, ಛಾಯಾಗ್ರಹಣದಲ್ಲಿ ತೊಡಗಿದವರು ಸಿಗುವುದು ಕಷ್ಟ. ಈ ನಿಟ್ಟಿನಲ್ಲಿ ಕರ್ನಾಟಕದ ಮಹಿಳೆ ವಸುಂಧರಾ ಚಕ್ರವರ್ತಿ ಭಾರತದ ಪ್ರಪ್ರಥಮ ವನ್ಯಜೀವಿ ಛಾಯಾಗ್ರಾಹಕಿ ಎಂಬ ಹೆಗ್ಗಳಿಕೆ ಪಾತ್ರವಾಗಿದ್ದಾರೆ. ನೀಲಗಿರಿ ಅರಣ್ಯ ಪ್ರದೇಶದಲ್ಲಿ
ಕಳೆದ 3 ವರ್ಷಗಳಿಂದಲೂ ವಾಸವಾಗಿದ್ದು ಧೈರ್ಯದ ಹೆಜ್ಜೆ ಇಟ್ಟ ಮಹಿಳೆಯಾಗಿದ್ದಾರೆ. ಇವರ ವಿಶೇಷತೆ ಎಂದರೆ ನೀಲಗಿರಿ ಅರಣ್ಯದ ಕಲಹಟ್ಟಿ ಬೆಟ್ಟದ ತಪ್ಪಲಿನಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ದಾರೆ. ಹೆದರಿಕೆ ಎನ್ನುವುದು ನಮ್ಮ ಮನಸ್ಸಿನ ಸ್ಥಿತಿ ಎನ್ನುವ ಈಕೆ ಪ್ರಾಣಿಗಳಿಗೆ ನಮ್ಮಿಂದ ಯಾವುದೇ ಹಾನಿ ಇಲ್ಲ ಎಂದು ತಿಳಿದರೆ ನಮಗೂ ಅವುಗಳಿಂದ ಯಾವುದೇ ಅಪಾಯವಿಲ್ಲ ಎನ್ನುವುದು ಆಕೆಯ ಅಭಿಪ್ರಾಯ. ವನ್ಯಜೀವನದ ಅದ್ಭುತ ಅನುಭವಕ್ಕಾಗಿ ಉನ್ನತ ಹುದ್ದೆಯನ್ನು ತ್ಯಜಿಸಿ ಪಟ್ಟಣದ ಅನುಕೂಲಗಳನ್ನು ನಿರಾಕರಿಸಿದ ಧೈರ್ಯವಂತ ಮಹಿಳೆ ವಸುಧಾ. ಸಮೀರಾ ಅಗ್ನಿಹೋತ್ರಿ ಗುಜರಾತ್ನ ವಡೋದರದಿಂದ ಬಂದ ಹುಡುಗಿ. ಮೂಲತಃ ಉತ್ತರ ಪ್ರದೇಶದವಳು. ಬಿಳಗಿರಿ ರಂಗನ ಬೆಟ್ಟದ ಕಾಡಿನಲ್ಲಿಯೇ ನೆಲೆಸಿ ಕಾಜಾಣ ಪಕ್ಷಿಯ ಅಧ್ಯಯನ ಮತ್ತು ಛಾಯಾಗ್ರಹಣದಲ್ಲಿ ತೊಡಗಿಕೊಂಡಿದ್ದಾಳೆ. ಕಳೆದ 6 ವರ್ಷಗಳಿಂದ ತನ್ನ ಅಧ್ಯಯನದಲ್ಲಿ ನಿರತಳಾಗಿದ್ದಾಳೆ. ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷವಾಗಿ ಸಿಗುವ ಉದ್ದ ಬಾಲದ ಕಾಜಾಣ ಹಕ್ಕಿಯ ಹಿಂದೆ ಬಿದ್ದಿದ್ದಾಳೆ. ನಿಶಾ ಪುರುಷೋತ್ತಮ್, ಅಪರ್ಣಾ ಪುರುಷೋತ್ತಮ್, ನೀಲಾಂಬರಿ ಮೋಹನ್, ಪಂಚಮಿ ಮನು ಉಕಿಲ್, ನಂದಿನಿ ರವೀಂದ್ರನ್, ಸೊನಾಲಿ ಜೋಶಿ, ಅಮೃತಾ ಜೋಗಳೇಕರ್, ಮಮತಾ ಮೇಘರಾಯ್ ಚೌಧರಿ, ಗರಿಮಾ ಭಾಟಿಯಾ ಈ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿರುವ ಮಹಿಳೆಯರು. ಇವರಲ್ಲಿ ಹಲವರು ಕೇರಳದವರು. ಈ ಕ್ಷೇತ್ರದಲ್ಲಿ ಕೇರಳದ ಮಹಿಳೆಯರು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ವೃಂದಾ ಸುರೇಶ್, ಸವಿತಾ ರವಿ, ಕಲ್ಪಲತಾ ರಾಜನ್, ಸುಗಂಧಿ ಗಂಗಾಧರ್, ವರ್ಷಾ ಜಂಬಗಿ, ಸವಿತಾ ಪೂವಯ್ಯ, ವೈದೇಹಿ ಗುಂಜಾಲ್, ನವ್ಯಾ ಕಡಮೆ, ರೇಷ್ಮಾ ಭಟ್, ಧನ್ಯಾ ನಮ್ಮ ಕರ್ನಾಟಕದ ಹೆಣ್ಣುಮಕ್ಕಳಲ್ಲಿ ಕೆಲವರು. ಇವರಲ್ಲಿ ಧನ್ಯಾ ನ್ಯಾಚುರಲಿಸ್ಟ್ ಕೂಡ ಆಗಿದ್ದಾರೆ. ಕರ್ನಾಟಕದಲ್ಲಿ ವಾಸವಾಗಿರುವ ದೀಪಾ ಮೋಹನ್ ಛಾಯಾಗ್ರಹಣದ ಜೊತೆಗೆ ಪಕ್ಷಿ ವೀಕ್ಷಣೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ. ಕರ್ನಾಟಕದವರೇ ಆದ ಬೃಂದಾ ಸುರೇಶ್ ಬೆಂಗಳೂರಿನಲ್ಲಿ ಆಗಾಗ್ಗೆ ಸಣ್ಣ ಪುಟ್ಟ ಪಕ್ಷಿ ಛಾಯಾಗ್ರಹಣದ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸುತ್ತಾರೆ. ವನ್ಯಜೀವಿ ಛಾಯಾಗ್ರಹಣದಲ್ಲಿ ನಿರತರಾದವರು ತಮ್ಮ ಸಹಜೀವಿಗಳಾದ ಪ್ರಾಣಿ ಪಕ್ಷಿಗಳಿಗೆ ಅವುಗಳ ವಾಸಸ್ಥಾನಗಳಿಗೆ ಧಕ್ಕೆಯಾಗದಂತೆ ತಮ್ಮ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ಆ ಪ್ರಾಥಮಿಕ ಅರಿವು ಅವರಿಗೆ ಇರುವುದು ಅತ್ಯಂತ ಅಗತ್ಯವಾಗಿದೆ. ಇದನ್ನು ಸಹಜವಾಗಿ ನಮ್ಮ ಹೆಣ್ಣು ಮಕ್ಕಳು ಅರಿತಿದ್ದಾರೆ. ಭೂಮಿಯ ಮೇಲೆ ಬದುಕುವ ಹಕ್ಕು ಮಾನವನಿಗಿರುವಷ್ಟೇ ವನ್ಯಜೀವಿಗಳಿಗಿದೆ ಎನ್ನುವ ಅರಿವನ್ನು ಹಿಗ್ಗಿಸುವ ಶಕ್ತಿ ವನ್ಯಜೀವಿ ವೀಕ್ಷಣೆ ಮತ್ತು ಛಾಯಾಗ್ರಹಣಕ್ಕಿದೆ ಎಂದರೆ ಅತಿಶಯೋಕ್ತಿ ಏನಲ್ಲ. ಇದು ನನ್ನ ಛಾಯಾಗ್ರಹಣದ ಅನುಭವದಲ್ಲಿ ತುಂಬಾ ನಿಜವೆನಿಸುತ್ತಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಪ್ರಖ್ಯಾತ ಪಕ್ಷಿ ತಜ್ಞರಾದ ಡಾಕ್ಟರ್ ಸಲೀಂ ಅಲಿಯವರ ನುಡಿಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಪಕ್ಷಿ ವೀಕ್ಷಣೆ ಎನ್ನುವುದು ನಿಮ್ಮನ್ನು ಆಧುನಿಕ ಜೀವನದ ದಿನನಿತ್ಯದ ಧಾವಂತಗಳಿಂದ ಬಹುದೂರ ಕೊಂಡೊಯ್ದು ನಿಮ್ಮ ಸಂವೇದನೆಯನ್ನು ತೀಕ್ಷ್ಣಗೊಳಿಸುತ್ತದೆ. ನಿಮ್ಮ ವೀಕ್ಷಣಾ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತದೆ. ಪ್ರಕೃತಿಯನ್ನು ನೀವು ಪ್ರೀತಿಸುವಂತೆ ಮಾಡುತ್ತದೆ ಹಾಗೂ ನಿಮ್ಮನ್ನು ನಿಯಮಿತ ಪಕ್ಷಿ ವೀಕ್ಷಕರನ್ನಾಗಿ ಪರಿವರ್ತಿಸುತ್ತದೆ. ಈ ಮೂಲಕ ನೀವು ಕಟ್ಟ ಸಂರಕ್ಷಕರಾಗಿ ಬದಲಾಗುತ್ತೀರಾ. ನಮ್ಮ ದೇಶದಲ್ಲಿ ಇಂಥವರ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕಾಗಿದೆ. ನಮ್ಮ ಸುತ್ತಮುತ್ತಲಿನ ಸಸ್ಯಗಳು, ಮರಗಳು, ಪ್ರಾಣಿಗಳ ಮೇಲಿನ ಸ್ವೇಚ್ಛಾಚಾರದ ವಿನಾಶ ತಡೆಯಲು ಸನ್ನದ್ಧರಾಗುತ್ತೀರಿ. ಅಭಿವೃದ್ಧಿಯ ನೆಪದಲ್ಲಿ ಅರಣ್ಯವನ್ನು ತೆರವುಗೊಳಿಸುವ ಕಾರ್ಯದ ವಿರುದ್ಧ ದನಿ ಎತ್ತತೊಡಗುತ್ತೀರಿ. ನಮಸ್ಕಾರ. ಇದುವರೆಗೂ